ಕಥೆಗಳಲ್ಲಿ ಒಂದಾದ ಅಭಿಜ್ಞಾನ ಶಾಕುಂತಲೆಯನ್ನು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ತೋರಿಸುವ ನಮ್ಮ ಕೀಟಲೆಗೆ ಮಹಾಕವಿ ಕಾಳಿದಾಸ ಹಾಗೂ ಅವನ ಫಾಲೋಯರ್ಸಲ್ಲಿ ಕ್ಷಮೆಯಾಚಿಸುತ್ತಾ ಈ ಪ್ರಸ್ತುತಿ. ಯುದ್ಧ ಸಮರಗಳಿಂದ ಬೋರ್ ಆದ ವೀರ ಪರಾಕ್ರಮಿ ಸುಂದರ ಯುವಕ ದುಷ್ಯಂತ ಮಹಾರಾಜ ಬೇಟೆಯಾಡೋಣ ಅಂತ ಕಾಡಿನ ಕಡೆಗೆ ಹೊರಟ. ಕರುನಾಡ ಕಾಡಿಗೆ ಮನಸೋತ ದುಷ್ಯಂತ ಬೇಟೆಯನ್ನು ಸೈಡಿಗಿಟ್ಟು ಪ್ರಕೃತಿಯ ಸೊಬಗಲ್ಲಿ ಕಳೆದೋದ. ಅವನ ಈ ಸಣ್ಣ ಪ್ರಯಾಣ ಒಂದು ದೊಡ್ಡ ಇತಿಹಾಸವನ್ನೇ ಬರೆಯ ಹೊರಟಿದೆ ಅನ್ನೋ ಅರಿವೇ ಇರಲಿಲ್ಲ ಅವನಿಗೆ. ಕುಲವೋ ಮೇನಕೆಯ ಚೆಲುವು ಕಾಳಿದಾಸನ ಕಾಳಿದಾಸನ ದೇವಗೀತೆಯು. ಪ್ರೇಮಿಗಳಿಬ್ಬರು ಗಾಂಧರ್ವ ರೀತಿಯಲ್ಲಿ ವಿವಾಹವಾದರು. ದುಷ್ಯಂತ ಕರಿಮಣಿ ಮಾಲೀಕನಾದ, ಶಾಕುಂತಲೆ ಗರ್ಭಿಣಿಯಾದಳು. ತನ್ನ ಪ್ರೀತಿ ಸಂಕೇತವಾಗಿ ಅವಳಿಗೆ ಉಂಗುರವೊಂದನ್ನು ಕೊಟ್ಟು ವೆಕೇಶನ್ ಪೀರಿಯಡ್ ಮುಗಿಸಿ ದುಷ್ಯಂತ ರಾಜ್ಯಭಾರ ನೋಡಲು ಆಸ್ಥಾನಕ್ಕೆ ಹಿಂದಿರುಗಿದ. ಇತ್ತ ತನ್ನ ನಲ್ಲನ ಆಲೋಚನೆಯಲ್ಲಿ ಎಲ್ಲ ಮರೆತು ಕೂತಳು ಶಾಕುಂತಲೆ. There comes the great Durvasa Muni. ಮೊದಲೇ ಕೋಪದ ಸ್ವಭಾವಕ್ಕೆ ಇನ್ಫೇಮಸ್ ಆದ ದೂರ್ವಾಸ ಮುನಿಗಳು ತಾನು ಬಂದರೂ ಗಮನಿಸದ, ಕರೆದರೂ ಓಗುಡದ ಶಾಕುಂತಲೆಗೆ, ನೀನು ಯಾರ ನೆನಪಲ್ಲಿ ನನಗೆ ಈ ಅವಮಾನ ಮಾಡಿದೆಯೋ ಅವನು ನಿನ್ನನ್ನು ಮರೆತು ಹೋಗಲಿ ಎಂದು ಶಾಪವಿತ್ತು ಅಲ್ಲಿಂದ ಹೊರಟರು. ಇನ್ನು ತಡ ಮಾಡದೆ ನೇರ ದುಷ್ಯಂತನನ್ನು ನೋಡಲು ಓಡಿದಳು ಶಾಕುಂತಲೆ. ಆದರೆ ಪಾಪ ಅವನಿಗೇನು ನೆನಪಿಲ್ಲ. ಇತ್ತ ಅವನು ಕೊಟ್ಟ ಉಂಗುರವನ್ನೂ ನದಿಯಲ್ಲಿ ಕಳೆದುಕೊಂಡಿದ್ದಳು. ಹಾಗಾಗಿ ಇವಳ್ಯಾರೋ ತನಗೆ ಗೊತ್ತಿಲ್ಲ, ಪ್ಲೀಸ್ ಗೋ ಬ್ಯಾಕ್ ಎಂದು ಶಾಕುಂತಲೆಯನ್ನು ಹಿಂದಕ್ಕೆ ಕಳಿಸಿದಳು. ಪ್ರೀತಿಸೋ ತಪ್ಪ ಅನ್ನೋ ಕ್ವಶನ್ನಿಗೆ ಉತ್ತರ ಹುಡುಕುತ್ತಾ
ಜೀವನ ಕಳೆಯೋಕೆ ಶುರು ಮಾಡಿದರು ಶಾಕುಂತಲೆ. ಸೆರೆ ಸಿಕ್ಕ ಮೀನಿನ ಹೊಟ್ಟೆಯಲ್ಲಿ ರಾಜಮುದ್ರೆಯ ಉಂಗುರವನ್ನು ನೋಡಿ ಅದನ್ನು ನೇರ ದುಷ್ಯಂತನಿಗೆ ಕೊಟ್ಟ ನಮ್ಮ ಸ್ಟೋರಿ ಟ್ವಿಸ್ಟರ್ ಮೆನುಗಾರ. ನೋಡಿದ ಕೂಡಲೇ ನಡೆದದ್ದೆಲ್ಲ ನೆನಪಾಗಿ ನೇರ ಶಕುಂತಲೆಯನ್ನು ನೋಡಲು ಓಡಿದ ದುಷ್ಯಂತ. ಇತಿಹಾಸವನ್ನೇ ಸೃಷ್ಟಿಸಿತು. ಇವರಿಬ್ಬರ ಪ್ರೇಮ ಸಂಕೇತವಾಗಿ ಹುಟ್ಟಿದ ಪುತ್ರ ವಿಶ್ವ ಕಂಡ ಹಾಗೂ ಕಾಣುತ್ತಿರುವ ಶ್ರೇಷ್ಠ ರಾಷ್ಟ್ರವನ್ನು ಕಟ್ಟಿದ ಚಕ್ರವರ್ತಿ ಭರತ. ಅವನ ಈ ನಾಡೆ ಪುಣ್ಯಭೂಮಿ ಭಾರತ ಹಾಗೂ ನಾವೆಲ್ಲರೂ ಆ ನಾಡಿನ ಹೆಮ್ಮೆಯ ಪ್ರಜೆಗಳು. ಥ್ಯಾಂಕ್ ಯು. ನಮ್ಮ ಶಾಕುಂತಲೆ ಟೀಮ್ ದೂರ್ವಾಸನಾಗಿ ಗಂಗಾಧರ್, ದುಷ್ಯಂತನಾಗಿ ಹರೀಶ್, ಶಾಕುಂತಲೆಯಾಗಿ ಶ್ವೇತಾ, ನಮ್ಮ ಸ್ಟೋರಿ ಟ್ವಿಸ್ಟರ್ ಮೀನುಗಾರನಾಗಿ ಶ್ರೀರಾಮ್, ನಾನು ದೀಪಕ್. ಥ್ಯಾಂಕ್ ಯು.